ಈ ವಿಡಿಯೋ ನೋಡಿದ್ಮೇಲೆ ಪ್ರಪಂಚದಲ್ಲಿ ನೀವು ಎಲ್ಲೇ ಇರಿ ಕನ್ನಡಿಗರಾಗಿದ್ದರೆ 100% ಬಂದೇ ಬರ್ತೀರಾ. ಸೆಕೆಂಡ್, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ, ಅವರು ಇಲ್ಲಿ ಬರಂಗೆ ಮಾಡ್ತೀರಾ. ಈ ಜಾಗ ಏನು ಅಂತ ನಿಮ್ಗೆ ಹೇಳ್ತೀನಿ. ಬೇಸಿಗೆ ಲುಕ್ ಅಟ್ ದಿಸ್ ಆರ್ ಆಲ್ ಡ್ರಾನ್ ಶಾಟ್ಸ್. ಡ್ರಾನ್ ಕಷ್ಟಪಡ್ತಾ ಇದ್ದೀನಿ. ಡೋಂಟ್ ಅಂಡರ್ಸ್ಟಿಮೇಟ್ ಮೀ. ಯಾಕಂದರೆ ಇನ್ನು ನನಗೆ ಅದು ಹೊಸ್ದು ಡ್ರೋನ್. ಈ ಜಾಗ ಬಂದು ನಮ್ಮ ಹಾಸನ ಇದೆ, ಶೆಟ್ಟಿಲಿ ಚರ್ಚ್ ಅಂತ, ಆಯಿತಾ. ಬೇಸಿಕಲಿ ಇದು ಬಂದು ಮಳೆಗಾಲದಲ್ಲಿ ಇದೆಲ್ಲ ಮುಚ್ಚೋಗ್ಬಿಡುತ್ತೆ, ಬೇಸಿಗೆ ಕಾಲದಲ್ಲಿ ಇದೆಲ್ಲ ಕಾಣುತ್ತೆ. ಯಾವ ಸೀಸನ್ ಬರ್ತೀರೋ ನೋಡ್ಕೊಳ್ಳಿ, ಆಯಿತಾ. ನೀರಿಂದ ಬಂದಾಗ ಏನೂ ಕಾಣಲ್ಲ. ಬಟ್ ಇವಾಗ ಬಂದರೆ ಸಮ್ಮರ್ ಸೀಸನ್ ಈ ಥರ ಫೋಟೋ ವಿಡಿಯೋ ನೋಡ್ಕೊಂಡು ವರ್ಕೌಟ್ ಖುಷಿ ಪಡ್ಕೊಂಡು ಹೋಗಬಹುದು ಅಲ್ವಾ. ನನ್ನ ಡ್ರೋನು ತಲೆ ಸುತ್ತಬಿಟ್ಟಿದೆ. ತಲೆ ಸುತ್ತಕೊಂಡು ಇಳಿತದೆ. ನನಗೆ ಟೆನ್ಷನ್ ಆಗ್ತದೆ ಅಂದ್ಕೊಂಡ್ರ ಇಲ್ಲ. ಐ ಆಮ್ ಟ್ರೈಂಗ್ ನ್ಯೂ ಟ್ರಿಕ್ಸ್. ಅದು ಹೆಂಗಾದ್ರೂ ಕೆಳಗೆ ಕರ್ಕೊಂಬೋದು, ಹೊಸಾದ ಏನೋ ಫುಟೇಜ್ ಮಾಡ್ಕೊಳ್ಳೋಣ. ಯಾಕಂದರೆ ಐ ಆಮ್ ಡೂಯಿಂಗ್ ಆಲ್ ದಿಸ್ ಫಾರ್ ಮೈ ಸೆಲ್ಫ್, ಆಯಿತಾ. ಇಟ್ ಈಸ್ ನಾಟ್ ಫಾರ್ ಎನಿಬಡಿ. ಬಟ್ ನೋಡೋರ್ಗೆ ಏನಾದರೂ ಬೈ ಚಾನ್ಸ್ ಖುಷಿ ಆದರೆ ಅವರು ಖುಷಿ ಪಡ್ಕೊಳ್ಳಿ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಅಲ್ಲೇ ನಾನು ನಿಂತ್ಕೊಂಡಿದ್ದೀನಿ. ನಂದು ಬೇಡವಾ, ನಾನೇ ತಾನು ಹೀರೋ ಆಫ್ ದ ಮೂವಿ. ಹೀರೋನ್ ಇಲ್ಲದ್ರೇನಂತೆ, ಸೋ ವಾಟ್, ನಾನಲ್ಲೇ ಚಿನ್ನ. ಇದೆಲ್ಲ ಯು ವಿಲ್ ನಾಟ್ ಬಿಲೀವ್, ಆಯಿತಾ. ಇದ್ರ ಮಧ್ಯದಲ್ಲಿ ತೂರ್ಸೋಣ ಅಂತ ನಂದು ಯೋಚನೆ ಮತ್ತೆ ಶಾರ್ಟ್ ತಗೋಬೇಕು. ಯಾಕಂದರೆ ಅಲ್ಲೋಗಿ ಗುದ್ಬಿಡ್ತಾ ಇತ್ತು ನನ್ನ ಡ್ರೋನ್. ಗುದ್ಬಿಟ್ರಿ ನಾನು ಬಡವ ಸ್ವಾಮಿ, ನಾನು ಎಲ್ಲಿಂದ ತಗೊಂಬರ್ಲಿ ಇನ್ನೊಂದು ಡ್ರೋನು. ನೋಡಿ ಸ್ವಾಮಿ, ಇದೆಲ್ಲ ಹಾಳಾಗಿದೆ. ಬಟ್ ಆದರೂ ನಿಂತ್ಕೊಂಡಿದೆಯಲ್ಲ, ಇದು ಎಲ್ಲಿ ಗೊತ್ತಾ, ನಮ್ಮ ಹೇಮಾವತಿ ರಿವರು ಫುಲ್ಲು ತುಂಬಿಡ್ತಪ್ಪ ಮಳೆಗಾಲದಲ್ಲಿ, ತುಂಬಿಡ್ತೆ. ಇನ್ನೊಂದು ಶಾಟ್, ನನ್ನ ಕ್ಯಾಮ್ರಾ ಹಿಂದೆ ಸಣ್ಣಿದೆ, ಅಲ್ಲಿಂದ ಬರ್ತಾರ ಶಾಟ್. ಬಟ್ ಇನ್ನೊಂದು ಶಾಟ್ ತಗೊಳ್ತೀನಿ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಅಂದರೆ ಇನ್ ಫ್ರಂಟ್ ಆಫ್ ದ ಸಣ್ಣ ಹೆಂಗಿರುತ್ತೆ ನೋಡಿ, ಒದ್ದಾಡಬೇಕು ತೂರ್ಸೋಕ್ಕೆ. ಅದು ಕ್ಯಾಮ್ರಾ ಬೇರೆ, ಬಿಕಾಸ್ ಅದು ಸ್ಪೋರ್ಟ್ಸ್ ಮೋಡಲ್ ಹಾಕೊಂಡಿಲ್ಲ, ಸೇಫ್ಟಿಗೆ ಹಾಕೊಂಡಿದ್ದೀನಿ. ಅದು ಕುಯ್ಯ ಅನ್ನತ್ತೆ. ಗುದ್ಬಿಡ್ತೀನಿ ಹೋಗ್ಲಾ. ನೋಡಿ ಸ್ವಾಮಿ, ಹಿಂಗೆಲ್ಲ ಈ ಮೂವೀಸಲ್ಲಿ ಇಲ್ಲಿ ಹೆಂಗೆ ತೆಗೆದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಆಯ್ತು, ನನಗೂ ಆಸೆ ಮೂವಿ ತೆಗಿಯೋಕ್ಕೆ. ಇದೊಂದು ಜಾಗ ಇಟ್ಕೊಳ್ಳಿ ಜ್ಞಾಪಕ ಬಂದು. ಅದು ನನ್ನ ಬೈಕಲ್ಲ, ಸಕಲೇಶ್ಪುರದಿಂದ ಬಂದಿದ್ರು. ಒಂದು ಡವ್, ಅದು ಬಿಡಿ, ಅಲ್ಲೊಂದು ಬ್ರಿಡ್ಜ್ ನೋಡಿ. ಇವಾಗ ಹೇಳ್ದೆಲ್ಲ ಅಗೇನ್ಸ್ಟ್ ಸಣ್ಣ, ಐ ಆಮ್ ಟ್ರೈಂಗ್ ಟು ಟೇಕ್ ಇಟ್. ಇಂಥ ಸುಂದರವಾದ ಜಾಗಗಳಿದೆ ಇಂಡಿಯಾದಲ್ಲಿ. ನಂದು ಚಾನಲ್ ನೋಡಿ ಸ್ವಾಮಿಗಳೇ, ಎಷ್ಟು ವೀಡಿಯೋಸ್ ಹಾಕಿದ್ದೀನಿ, ಎಷ್ಟು ಜಾಗ. ನೀವೆಲ್ಲ ನೋಡ್ತೀನಿ ಅಂದರೆ ಅದು ಹೋಗ್ತೀರ ನೀವು. ಒಂದಾದ ದಾರಿ ಬಿಡಬೇಕು ನಮ್ಮ ಡ್ರೋನ್ಗೆ. ಇಲ್ಲ ನನಗೆ ಗುದ್ದುತ್ತೆ, ಇಲ್ಲಿ ಯಾವ್ದಾಗ ಗುದ್ಕೊಳ್ಳಿ. ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ, ಎಡಿಟಿಂಗ್ ಮೇಲೆ ಗೊತ್ತಾಯಿತು ಮಿಸ್ಟೇಕು. ಸ್ವಲ್ಪ ಲೆನ್ಸ್ ಮೇಲೆ ಎತ್ತಬೇಕಾಯ್ತು ಅಂತ. ನೋಡಿ, ಇದೆಲ್ಲ ಮಿಸ್ಟೇಕ್. ಇಟ್ಸ್ ಓಕೆ, ಲರ್ನಿಂಗ್ ಪ್ರೋಸೆಸ್. ಎವ್ರಿ ಡೇ ಈಸ್ ಅ ಲರ್ನಿಂಗ್ ಪ್ರೋಸೆಸ್. ಕಲಿಬೇಕಲ್ಲ. ಇದು ನೋಡಿದ್ಮೇಲೆ ನೀವು ಹಂಗೆ ಕಲಿಯಕ್ಕೆ ಟ್ರೈ ಮಾಡ್ತಿರಲ್ಲ, ಮಾಡಿ. ನಾನು ಮಧ್ಯದಲ್ಲಿ ನಿಂತ್ಕೊಂಡು ಸುಸ್ತಾ ಇದ್ದೀನಿ ನೋಡಿ ನನ್ನ ಡ್ರೋನ್ನ. ಇದೇ ಶಾರ್ಟ್ ಜ್ಞಾಪಕ ಇಟ್ಕೊಳ್ಳಿ. ಈ ಕಾರ್ ಎಂಟ್ರ್ ಆಗ್ತಾರೆ ಸೀನು, ಆವಾಗ ನನ್ನ ಕ್ಯಾಮ್ರಾ ಮುಂದೆ ಇದ್ದು ಅದು ಹಿಂದೆ ಪುಲ್ ಮಾಡಿದ್ರೆ, ಅಥವಾ ಕ್ಯಾಮ್ರಾ ಕಾರ್ ಮುಂದೆ ಹೋಗೋದು, ಇದು ನಮ್ಮ ಡ್ರೋನ್ ಹಿಂದೆ ಪುಲ್ ಮಾಡಿದ್ರೆ ಎಂಥ ಶಾರ್ಟ್ ಬರ್ಬೋದು. ಯಾರೋ ಸಿನಿಮಾಟೋಗ್ರಫರ್ ನೋಡಿದ್ರೆ ನಾನು ಕರ್ಕೊಂಡು ಸೇರಿಸ್ಕೊಳ್ರು ರಾಸ್ಕಲ್ಸ್. ಶುರು ಮಾಡ್ತಾಯಿದ್ದೀನಿ. ಹಿಂಗೆ ಆಗಿದ್ದು. ಈ ಜಾಗ ನೋಡೋಕೆ ಬರ್ತಾಯಿದ್ದೀನಿ. ಶುರುವಿಂದ ಮಾಡ್ತಾಯಿದ್ದೀನಿ. ಎಲ್ಲರೂ ಹಿಂದಿಂದ ಮಾಡ್ತಾರೆ, ನಾನು ಶುರುವಿಂದ ಶುರು ಮಾಡ್ತಾಯಿದ್ದೀನಿ. ಬಂದುಬಿಟ್ರೆ ಎಂತ ಫೋಟೋ ಹೊಡೆಗೆ ಹಬ್ಬದ ನೋಡಿ ಸ್ವಾಮಿ. ಸೂಪರಾಗಿದೆ, ಚುಪ್ಪರಾಗಿದೆ. ಅದು ಇನ್ನೂ ನಿಂತ್ಕೊಂಡಿದೆ ಗೊತ್ತಿಲ್ಲಪ್ಪ. ಅಷ್ಟು ಮಳೆ ಬಂದಾಗ, ಅಷ್ಟು ನೀರು ಬಂದಾಗ ನಮ್ಮ ಹೇಮಾವತಿ ಇದು ಇನ್ನೂ ಕೊಚ್ಕೊಂಡು ಹೋಗಿಲ್ವಲ್ಲ, ಅದೇ ನನಗೆ. ಅದು ಬ್ರಿಟಿಷ್ ಕಾಲದಲ್ಲಿ ಕಟ್ರಂತ. ನಂಗೆ ಅವ್ರು ಕಂಡ್ರನ್ನ ಹಂಗಲ್ಲ. ನನ್ನ ಮಕ್ಕಳು ನಮಗೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು. ಓಡ್ಕೊಂಡು ಹೋಗೋಣ, ಓಡ್ತೀರಾ? ನೀವು ಓಡಲ್ಲ ಬಿಡಿ, ಓಡಲ್ಲ. ಸ್ಕಿಪ್ ಮಾಡ್ತೀರ ವೀಡಿಯೋ, ಸ್ಕಿಪ್ಪಿಂಗ್ ಮಾಡಲ್ಲ. ವಾಟ್ ಈಸ್ ದ ಲಾಜಿಕ್? ನೋಡಿ, ನಿಂತ್ಕೊಂಡಿದೆ. ಬಂದಿದ್ದೆ 1.5 ವರ್ಷ ಹಿಂದೆ. ಇದು ಕಾಣಿಸೇ ಇಲ್ಲ ಸ್ವಾಮಿ, ನೀರು ಮುಚ್ಕೊಂಬಿಟ್ಟಿತ್ತು. ಅಲ್ಲ, ನೀರಲ್ಲ, ಇದು ನಾನು ನೀರಲ್ಲಿ ಮುಚ್ಕೊಂಬಿಟ್ಟಿತ್ತು. ಏನು ಕನ್ನಡ ಮಾತಾಡ್ತೀಯೋ ಕನ್ನಡಿಗ?
ನನಗೆ ಬೇರೆ ಟೆನ್ಷನ್ ಈಗಲೂ ಬೇರೆ ಇದೆ. ಯಾವಾಗ ನನ್ನ ಚಿನ್ನ ಹಾರ್ಕೊಂಡು ಹೋಗ್ತಾರೆ, ಚಿನ್ನ ಹಿಡ್ಕೊಂಡು ಕಚ್ಚಿ ಬಿಸಾಕ್ಬಿಟ್ರೆ ಏನು ಮಾಡೋದು ಅಂತ ನನಗೆ ಯೋಚನೆ. ಬನ್ನಿ ನೋಡ್ರ, ಈ ಜಾಗದಲ್ಲಿ ಎಂತೆಂಥ ವೀಡಿಯೋ ಮಾಡ್ಬೋದು. ಅಯ್ಯೋ 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 2-3 ಸಲ ಬಂದರೆ ನಾನು ಇಲ್ಲಿಗೆ ಎಂತೆಂಥ ವೀಡಿಯೋ ತೆಗಿತೀನಿ ನನಗೆ ಗೊತ್ತು. ಬಟ್ ಆದರೆ ಹೊಸ ಜಾಗದಲ್ಲಿ ಹೋಗ್ಬೇಕಲ್ಲ. ಅದೇ ಜಾಗ ನಮ್ಮ ಹತ್ರ ತೆಗೆದ್ರೆ ಏನೋ ಮಜಾ, ನೋ ಮಜಾ. ಹೋಗ್ಬೇಕು ಬೇರೆ ಜಾಗದಲ್ಲಿ. ಇನ್ನು ಬೇಲೂರಿದೆ, ಹಳೆಬೀಡಿದೆ, ಅದೆಲ್ಲ ಹೋಗಿದ್ದೆ. ಬಟ್ ಆವಾಗ ವೀಡಿಯೋ ಶೂಟ್ ಮಾಡಿಲ್ಲ. ರಾಸ್ಕಲ್ ಇನ್ನು ಕ್ಯಾಮ್ರಾ ಇಟ್ಕೊಳ್ಳೋದು ಕಲ್ತ್ಕೊಬೇಕು. ಆ ಡ್ರೋನ್ನ ಹಿಂದೆ ಬಾ ಅಂತ ಕರ್ಕೊಂಡು ಹೋಗೋದು, ಅದಕ್ಕೆ ಅದು ಹಿಡ್ಕೊಂಡು ಕಂಟ್ರೋಲ್ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಅನ್ಸ್ಕೊಂಡು. ಯಾಕಂದ್ರೆ ಮೂತಿ ಬೇರೆ ಅವಾಗ ತೋರಿಸ್ಬೇಕು. ನನಗೆ ಯಾವಾಗ ನೀವು ನೋಡೋದು ಕೇಳ್ತಾ ಇರ್ತಾರೆ, ಮೂತಿ ಮೂತು ಏನು ನನ್ನ ಮೂತಿ ತೋರಿಸೋದು. ಇದು ನೋಡಿ ಶಾರ್ಟು, ಅದನ್ನು ನೋಡೋದು ಬಿಟ್ಟು ನನ್ನ ಮೂತಿ ಕೇಳಿದ್ರೆ ಹಿಂಗೆ. ನಾನು ಯಾರ್ದು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದು ಸ್ವಾಮಿ, ಎಲ್ಲ ನಾನು ಮಾಡೋದು ಮಾತ್ರ ನಾನು ತೋರಿಸ್ತೀನಿ. ಬಟ್ ನೀವು ಕೇಳ್ತೀರ ನಾನು ಇದ್ದೆ ಅಂದ್ಬಿಟ್ಟು, ಅದಕ್ಕೋಸ್ಕರ ನನ್ನ ಮೂತಿ ಆವಾಗ ತೋರಿಸ್ಬೇಕು. ಅದೇ ನನ್ನ ಪಿಂಕ್ ಚಡ್ಡಿ ಯಾಕಂಡು ಓಡಾಡ್ತಾ ನನಗೆ ಪಿಂಕಿ ಅಂತ ಕರಿಬಿಡೆ. ಅದೊಂದೇ ಚಡ್ಡಿಲ್ಲ, ಅದೇ ಕಲರಲ್ಲಿ 5 ಇಟ್ಕೊಂಡಿದ್ದೀನಿ. ಓಕೆ ಹೌದಾ? ನೋಡ್ತಾ ಇರಿ ನೋಡಿ, ಎಲ್ಲ ಹಿಂಗೆ ಇಲ್ಲಿ ಕೂತ್ಕೊಂಡೆಲ್ಲ ಆಗಿನ ಕಾಲದಲ್ಲಿ ಬೇಡ್ಕೊತದ್ರು. ಎಲ್ಲ ಪಾಳಾಗಿದೆ, ಬಣ್ಣ ಆದ್ರೆ ನಿಂತ್ಕೊಂಡಿದೆ. ರಾಮೇಶ್ವರಮಲ್ಲಿ ಹಿಂಗಿದೆ, ಬಟ್ ಇಷ್ಟೊಂದು ಏನು ನಿಂತಿಲ್ಲ, ಎಲ್ಲ ಬಿದೋಗ್ಬಿಡೈತೆ. ಅದು ನೋಡಿಲ್ವಾ? ಅಯ್ಯೋ ದೇವ್ರೆ, ನಿಮ್ಗೆ ಯಾವ ಭಾಷೆ ಹೇಳಿದೆ? ಕನ್ನಡಿಗರಾದರೆ ಕನ್ನಡ ಚಾನಲ್ ನೋಡ್ತಾ ಇದ್ರೆ ಅರ್ಥ ಆಗಲ್ಲ. ಅಷ್ಟು ತೋರಿಸ್ತೀನಿ, ನೋಡಿದ್ಮೇಲೆ ಹೋಗೋಕ್ಕಾಗಲ್ವ ನಿಮಗೆ? ಅದ್ರಲ್ಲಿ ನನಗೇನು ದುಡ್ಡು ಕೊಡ್ಬೇಕು? ನೀವು ಕೊಡ್ತೀನಿ ಅಂದರೆ ಪರವಾಗಿಲ್ಲ, ಅಕೌಂಟ್ನಾದ್ರು ಕೊಡ್ತೀನಿ ನೋಡಬೇಕು. ನೀವೆಲ್ಲ ಹಾಕ್ತಿರೋ ದುಡ್ಡು ನೋಡಿ. ಸಣ್ಣ ನನ್ನ ಹಿಂದೆ ಇದೆ. ಐ ಡೋಂಟ್ ನೋ ಹೌ ಇಟ್ ವಿಲ್ ಕಮ್, ಬಟ್ ಟೇಕಿಂಗ್ ದ ಶಾರ್ಟ್. ನಾನು ನಿಮಗೆ ನೆಕ್ಸ್ಟು ಮೋಸ್ಟ್ಲಿ ಗೊರೂರು ಡ್ಯಾಮ್, ಅದು ಗೊರೂರು ಹೊಸ ಆ್ಯಂಗಲ್ ಟ್ರೈ ಮಾಡಬೇಕಲ್ಲ. ದಟ್ ಇಸ್ ವಾಟ್ ಐ ಟ್ರೈ ಟು ಡೂ. ಹೆಂಗಿರ್ಬೋದು ಅಲ್ಲಿ ಆ ವಾಲ್ ಮಾಡ್ಕೊಂಡು ನಿಂತ್ಕೊಂಡು ಒಂದು ಫೋಟೋ ಹೊಡ್ಸ್ಕೊಂಡು ನಿಮ್ಗೆ ಹೊಸ ಜಾಗ ಹೊಸದಿಂದ ಸಿಗ್ತೀನಿ ಆಯಿತಾ? ಅಲ್ಲಿವರೆಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಇಲ್ಲ ಅಂದರೆ ಹೆಂಗೆ ನಮ್ಮದು ಚಾನಲ್ ನೋಡ್ತೀರಾ ನೀವು? ನನ್ನ ಬಗ್ಗೆ ನಿಮ್ಗೆ ಗೊತ್ತು, ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ. ಒಂದು ಕಮೆಂಟ್ ಹಾಕಿ, ನೀವು ಯಾರು ನನಗೆ ಗೊತ್ತಾಗಬೇಕು. ಸುಮ್ಮನೆ ವೀಡಿಯೋ ನೋಡಿಬಿಟ್ರೆ ಆಗುತ್ತಾ? ಆಗೋಲ್ಲ. ಕಮಾನ್ಸ್.